17 ಸೆಪ್ಟೆಂಬರ್ ಐತಿಹಾಸಿಕ ದಿನ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದ್ದು. ಅವತ್ತಿನ ದಿವಸ ನಮ್ಮ ಕಲಬುರಗಿಯಲ್ಲಿ ಸಂಪುಟ ಸಭೆ ನಡೀತು. ನಾವು ಭಾಳ ಖುಷಿಪಟ್ಟಿವಿ ಮತ್ತು ನಮ್ಮ ಬೇಡಿಕೆಗಳನ್ನು ಅವತ್ತೇನಪ್ಪ ಅಂದ್ರೆ ಪರಿಗಣಿಸಿ ಪ್ರತ್ಯೇಕ ಸಚಿವಾಲಯ ಸೇರಿದಂತೆ ಪ್ರವಾಸೋದ್ಯಮ, ಕೃಷಿ, ಕೈಗಾರಿಕಾ ಕ್ಷೇತ್ರದಲ್ಲಿ ಭಾಳಷ್ಟು ನಿರ್ಣಯ ತೊಗೊಂಡ್ರೆ ನಾವು ಸ್ವಾಗತ ಸಲ್ಲಿಸಿದ್ವಿ. ಮತ್ತು ಈ ಒಂದು ಸಂಪುಟ ಸಭೆಯಾಗಿ ಇನ್ನೂ 8 ದಿವಸನೂ ಆಗಿಲ್ಲ. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮ ಒಂದು ಅಡ್ವೊಕೇಟ್ ಜನರಲ್ ಅವರು ಮುಖ್ಯಮಂತ್ರಿಗೆ ಮಿಸ್ಗೈಡ್ ಮಾಡಿ ನಮ್ಮ ಒಂದು 545 ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಲ್ಲ, ಸಿವಿಲ್ ಈ ನೇಮಕಾತಿಗಳದಾಗ 1/2/23 ಸರ್ಕ್ಯುಲರ್ ಪ್ರಕಾರ ಮಾಡಬೇಕು. ಯಾಕಂದ್ರೆ ಹೊಸ ನೋಟ್ ಬಂದಮೇಲೆ ಆಟೋಮೆಟಿಕ್ಲಿ ಹಳೆ ನೋಟ್ ರದ್ದಾಗ್ತವೆ. ಅದಕ್ಕೆ 1/2/23 ಸರ್ಕ್ಯುಲರ್ ಜಾರಿ ಇರುವಾಗ, ಯಾಕಂದ್ರೆ ಈ ಸರ್ಕ್ಯುಲರ್ ಪ್ರಕಾರ ಆದ್ರೆ ನಮ್ಗೆ ಜನರಲ್ ಸೀಟ್ ಸಿಗ್ತಾವೆ, ಜನರಲ್ದಾಗ ನಮ್ಮವ್ರು ಸೆಲೆಕ್ಷನ್ ಆಗ್ತಾರೆ. ಆಮೇಲೆ ನಮ್ಮ ರಿಸರ್ವೇಷನ್ ನಮ್ಮ ಪಾಲಿನ ನಮ್ಗೆ ಸಿಗ್ತದೆ 8%, ನಮ್ಮ ಭಾಗದೇನದಲ್ಲ 70%. ಅದಕ್ಕೆ ಈ ಒಂದು 23 ಸರ್ಕ್ಯುಲರ್ ಮಾಡಿದ್ರೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಭಾಳ ಲಾಭ ಆಗ್ತದೆ ಅಂತೇಳಿ ಕುತಂತ್ರ ಮಾಡಿ ಹಳೆ ಮೈಸೂರಿನ ಕೆಲವು ಮಂತ್ರಿಗಳು ಸೇರಿ, ಅಧಿಕಾರಿಗಳು ಸೇರಿಕೊಂಡು ಮತ್ತು ಅಡ್ವೊಕೇಟ್ ಜನರಲ್ ಅವರು ಮುಖ್ಯಮಂತ್ರಿಗೆ ಏನು ಕೇಳ್ತಾರೆ ಅಂದ್ರೆ, ನೋಡಿ ಸರ್ 2023 ಸರ್ಕ್ಯುಲರ್ಗೆ KAT ರದ್ದು ಮಾಡ್ಯದ, ಅದಕ್ಕೆ 20 ಸರ್ಕ್ಯುಲರ್ ಪ್ರಕಾರ ಮಾಡಬೇಕಾಗ್ತಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಥಾರ್ಥವಾಗಿ ಅನುಮೋದನೆ ಕೊಟ್ಬಿಟ್ರು. ಅವ್ರು ಹಿಂದೆ ಮುಂದೆ ನೋಡಿಲ್ಲ. ಅದಕ್ಕೆ ಇದಕ್ಕೆ ನಾವು ಖಂಡಿಸ್ತೀವಿ. ಮುಖ್ಯಮಂತ್ರಿಗಳಿಗೆ ಮಿಸ್ಗೈಡ್ ಮಾಡಿದಂಥ ಅಡ್ವೊಕೇಟ್ ಜನರಲ್ ಅವ್ರದ್ದು ನೀತಿಗೆ ಮತ್ತು ಹೋಮ್ ಡಿಪಾರ್ಟ್ಮೆಂಟ್ಗೆ ಮೊದಲನೇದಾಗಿ ಖಂಡಿಸ್ತೀವಿ. ಎರಡನೇದಾಗಿ ಈ ಒಂದು ಘಟನೆ ನಡೆದಂದಾಗ ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಸೇರಿದಂತೆ ನಾವೆಲ್ಲರೂ ನಮ್ಮ ಪ್ರಿಯಾಂಕ್ ಖರ್ಗೆಯವರಿಗೆ, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ, ಆಮೇಲೆ BR ಪಾಟೀಲ್ ಸೇರಿದಂತೆ ಎಲ್ಲ ಬಹಳಷ್ಟು ಶಾಸಕರಿಗೆ, ರಾಯರೆಡ್ಡಿ ಇರ್ಬೋದು, ಅದೇ ರೀತಿಯಾಗಿ ನಮ್ಮದು ಮಾಜಿ ಶಾಸಕರಾದಂಥ ಏನಲ್ಲ ಭಯಾಪುರ ಇರ್ಬೋದು, ಡಜನ್ಗಟ್ಟಲೆ ಶಾಸಕರಿಗೆ, ಸಚಿವರಿಂದ ಭೇಟಿಯಾಗಿ ನಮ್ಮ ಸಂಪರ್ಕ ಮಾಡಿ ಹೇಳಿದ್ದೀವಿ. ಹೇಳಿದ ತಕ್ಷಣ ಅವರು ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆಯವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನದಲ್ಲ ಅಡ್ವೊಕೇಟ್ ಜನರಲ್ ಅವ್ರ ನೀತಿ ಖಂಡಿಸಿ, ನೀವು ಯಾರ ರೀತಿ ಈ ರೀತಿಯನ್ನು ಮಾಡಿರಲ್ಲ, ಯಾರಿಗೆ ಕೇಳಿ ಮಾಡಿರಿ, ಸಬ್ ಕಮಿಟಿ ಎದಕ್ಕಿರಬೇಕು, ಪ್ರಿಯಾಂಕ್ ಖರ್ಗೆಯರು ಎದಕ್ಕಿರಬೇಕು, ನಾವು ರೂಲ್ ಮಾಡಿ ಗಾಳಿ ತೋರ್ತೀರಿ. 1 to 23 ರೂಲು ಇದು ಏನದಲ್ಲ ಈ ಸುತ್ತೋಲೆಗ KAT ರದ್ದು ಮಾಡಿ ಅಂತ ಹೇಳ್ತೀರಿ. ಮುಂದುವರೆದ ಭಾಗವಾಗಿ 8/8/24 ಈ ಒಂದು ಸರ್ಕ್ಯುಲರ್ಗೆ ಹೈಕೋರ್ಟ್ ಎತ್ತಿಡಿದು ಸ್ಟೇ ಕೊಟ್ಟದ. ಸ್ಟೇ ಕೊಟ್ಟದ ಅಂದ್ರೆ ಅರ್ಥ 1/2/23 ಸರ್ಕ್ಯುಲರ್ ಜಿಂದಾದ, ಜೀವಂತದ. ಅದರ ಪ್ರಕಾರ ನೀವು ಮಾಡಬೇಕಾಗಿತ್ತು. ಅದಕ್ಕೆ ನೀವು ಮಾಡಿಲ್ಲ. ಸದ್ಯ ಏನದಲ್ಲ 545 PSI ಪೋಸ್ಟ್ಗಳು ನೇಮಕಾತಿ ತಡೆ ಹಿಡ್ರಿ. ಬರುವ 27ನೇ ತಾರೀಕಿಗೆ ಸನ್ಮಾನ್ಯ ಪ್ರಿಯಾಂಕ್ ಅವರ ಅಧ್ಯಕ್ಷತೆಯಲ್ಲಿ ಸಂಪುಟ ಉಪಸಮಿತಿ ನಡೀತದ. ಆ ಉಪಸಮಿತಿ ಸಭೆ ಆದ ನಂತರ ಏನದಲ್ಲ ಒಂದು ಈ 23 ಸುತ್ತೋಲೆಗೆ ಪರಿಷ್ಕರಣೆ ಮಾಡಿ ಒಂದು ಹೊಸ ಸುತ್ತೋಲೆ ಪ್ರಕಾರ ಕಲ್ಯಾಣ ಕರ್ನಾಟಕದ PSI ಅಭ್ಯರ್ಥಿಗಳಿಗೆ ಒಂದು ಕಡೆ ಜನರಲ್ ಮೆರಿಟ್ ಮೊದಲು ಸಿಗಬೇಕು, ಆಮೇಲೆ ನಮ್ಮ ರಿಸರ್ವೇಷನ್ ನಮ್ಗೆ ಸಿಗಬೇಕು. ನಮ್ಮ ಹಕ್ಕು ನಮ್ಮ ಸಿಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಏನದಲ್ಲ ಪ್ರಿಯಾಂಕ್ ಖರ್ಗೆ ಅವರು, ಶರಣ್ ಪ್ರಕಾಶ್ ಅವರು, ನಮ್ಮ ಭಾಗದ ಸಚಿವರು, ಶಾಸಕರು ಸ್ಪಂದನೆ ಕೊಟ್ಟಿದ್ದು ನಾವು ಸ್ವಾಗತ ಸಲ್ಲಿಸ್ತೀವಿ. ಮತ್ತು ಈ ರೀತಿ ಮುಂದೆ ಘಟನೆಗಳು ನಡೆದ್ರೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ 7 ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬಯಸ್ತೀವಿ. ಇವತ್ತು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಯಾಯ ಮಾಡ್ತೀರಿ, ನಾಳೆ ಏನದ ಲೋಕೋಪಯೋಗಿ ಆಗ್ತದೆ, ನೀರಾವರಿ ಆಗ್ತದೆ, ಕೈಗಾರಿಕೆ ಆಗ್ತದೆ, ಶಿಕ್ಷಣ ಇಲಾಖೆ ಆಗ್ತದೆ, ಎಲ್ಲ ರೀತಿಯಿಂದ ಅನ್ಯಾಯ ಆಗ್ತದೆ. ಅದಕ್ಕೆ 1/2/23 ಸದ್ಯ ಏನದಲ್ಲ ಸುತ್ತೋಲೆ ಆ ನಿಯಮ ಜಾರಿ ಅದ, ಅದ್ರ ಪ್ರಕಾರ ಹೋಗಬೇಕು. ಅದರಲ್ಲಿಯೂ ಕೆಲವೊಂದು ತೊಡಕವ, ಎರಡು ಅಪ್ಲಿಕೇಶನ್ ಹಾಕಬೇಕು, 2 ಕಡೆ ಎಕ್ಸಾಮ್ ಬರೀಬೇಕು ಅಂತ ಅವೆಲ್ಲ ತೊಡಗಳು ನಿವಾರಣೆ ಮಾಡಿ ಹೊಸ ಸುತ್ತೋಲೆ ಮಾಡಬೇಕು ಅಂತೇಳಿ ಪ್ರಿಯಾಂಕ್ ಖರ್ಗೆಯವರಿಗೆ ನಾನು ಒತ್ತಾಯ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಗೌರವ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಎಲ್ಲರೂ ಸೇರಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಭೇಟಿಯಾಗಿ ಹೊಸ ಪ್ರಸ್ತಾವನೆ ಸಲ್ಲಿಸಬೇಕಂತ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಪ್ರಿಯಾಂಕ್ ಖರ್ಗೆಯವರು ಸಕಾರಾತ್ಮಕ ಸ್ಪಂದನೆ ನೀಡ್ತಾ ಇದ್ದಾರೆ, ಮುಂದೆ ನೀಡ್ತಾರೆ ಅಂತ ನಾವು ವಿಶ್ವಾಸ ವ್ಯಕ್ತಪಡಿಸ್ತೀವಿ.